ಬೆಂಗಳೂರಿನಲ್ಲಿ ಗೃಹ ಪ್ರವೇಶಕ್ಕೆ ಸಿದ್ಧವಾಗಿದ್ದ ಮನೆ ಒಂದು ವಾಲೆ ನಿಂತಿದೆಯಂತೆ. ಎಲ್ಲಿ ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ನೋಡಿ ತಡೆಗೋಡೆ ಕುಸಿದಿರೋದ ಪರಿಣಾಮವಾಗಿ ಗೃಹ ಪ್ರವೇಶಕ್ಕೆ ಸಿದ್ಧವಾದಂತಹ ಮನೆ ಈಗ ವಾಲಿ ನಿಂತಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಕುಸಿಯುವಂತಹ ಭೀತಿಯಲ್ಲಿದೆ. ಮನೆ ಪಕ್ಕದ ಎರಡು ಕುಟುಂಬಗಳು ಈಗ ಸ್ಥಳಾಂತರವಾಗಿದ್ದಾವೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಸಾರ್ವಜನಿಕರ ಸಂಚಾರಕ್ಕೆ ರಸ್ತೆ ಈಗ ತಾತ್ಕಾಲಿಕ ಬಂದ್ ಆಗಿದೆ. ಇದು ಮಳೆಯಿಂದ ಆಗಿರುವಂಥ ಎಡವಟ್ಟು. ಮತ್ತಷ್ಟು ಮಳೆಯಾದರೆ ಕಟ್ಟಡ ಧರೆಗುರುಳುವಂತಹ ಆತಂಕ ಎದುರಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇದ್ದಾವೆ. ಸಾಕಷ್ಟು ಜನರಿಗೆ ಒಂದು ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನುವಂಥ ಒಂದು ಆಸೆ ಇರ್ತದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ಕೊಳ್ಳೋಕ್ಕೆ ಸಿದ್ಧವಾದಂತಹ ಮನೆ ಇವಾಗ ವಾಲಿ ನಿಂತಿದೆ ಅಂದರೆ ಹೆಂಗೆ ಮನಸ್ಸು ಬರುತ್ತೆ ಅವರಿಗೆ ಗೃಹ ಪ್ರವೇಶ ಮಾಡ್ಕೊಂಡು ಅದರಲ್ಲಿ ವಾಸ ಮಾಡಲಿಕ್ಕೆ. ಆ ದೃಶ್ಯಾವಳಿ ಗಮನಿಸ್ತಾ ಇದ್ದರೆ ಮೈ ಜುಮ್ ಅನ್ನುತ್ತೆ. ಅಷ್ಟರ ಮಟ್ಟಿಗೆ ಅದು ವಾಲ್ ನಿಂತು ಬಿಟ್ಟಿದೆ. ಯಾವ ಸಂದರ್ಭದಲ್ಲಿ ಅದು ಕೆಳಗಡೆ ಬಿದ್ದುಬಿಡ್ತದ ಅನ್ನುವಂತಹ ಆತಂಕದಲ್ಲಿ ಮನೆ ಮಾಲೀಕರಿದ್ದಾರೆ. ಇದು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಮಳೆಗೆ ಆಗಿರುವಂತಹ ಅವಾಂತರ. ಗೃಹ ಪ್ರವೇಶ ಆಗಿರಲಿಲ್ಲ. ಗೃಹ ಪ್ರವೇಶ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ತರಾತುರಿಯಲ್ಲಿದ್ದರು. ಗೃಹ ಪ್ರವೇಶ ಆಗೋದಕ್ಕಿಂತ ಮುಂಚೆನೇ ಆ ಹೊಸ ಮನೆ ವಾಲಿದೆ. ತಡೆಗೋಡೆ ಕುಸಿತದಿಂದ ಒಂದು ಬದಿಗೆ ಆ ಮನೆ ವಾಲಿ ನಿಂತಿರುವಂಥದ್ದು ಸಹಜವಾಗಿ ಮನೆ ಕಟ್ಟಿದಂಥ ಮನೆ ಮಾಲೀಕರಿಗೆ ಒಂಥರ ನಿರಾಸೆ ಅಂತಲೇ ಹೇಳ್ಬೋದು. ಅಡಿಪಾಯದ ಮಣ್ಣು ಜಾರಿ ಅಪಾಯದ ಸ್ಥಿತಿಗೆ ಬಂದು ನಿಂತಿದೆ. ಇನ್ನು ಯಾವ ಕ್ಷಣದಲ್ಲಾದರೂ ಕೂಡ ಕುಸಿಯುವಂತಹ ಭೀತಿ ಕೂಡ ಈಗ ಮನೆ ಮಾಲೀಕರಿಗೆ ಎದುರಾಗಿದೆ. ಇನ್ನು ಆ ಮನೆ ಪಕ್ಕದ ಎರಡು ಕುಟುಂಬಗಳು ಈಗ ಆಲ್ರೆಡಿ ಸ್ಥಳಾಂತರ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಾರ್ವಜನಿಕ ಸಂಚಾರಕ್ಕೆ ಈಗ ರಸ್ತೆ ಈಗ ತಾತ್ಕಾಲಿಕವಾಗಿ ಬಂದಾಗಿದೆ. ಮಳೆಯಿಂದ ಏನೇನೆಲ್ಲ ಅನಾಹುತ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಮಳೆ ಬರ್ತಾ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಯಾವಾಗಲೂ ಬರ್ತಾ ಇದೆ ಮಳೆ. ನೋಡಿ, ಬಂದು ಮಳೆನೂ ಅವಾಂತರದ ಜೊತೆಗೆ ಬರ್ತಾ ಇದೆ. ಮತ್ತು ಆ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ಸಂದರ್ಭದಲ್ಲಿ ಅದು ಕೆಳಗಡೆ ಬಿದ್ದುಬಿಡ್ತದೋ ಅನ್ನುವಂತಹ ಆತಂಕ ಮನೆ ಮಾಲೀಕರಿಗೆ ಎದುರಾಗಿದೆ.